ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಅವಲಕ್ಕಿ ಒಗ್ಗರಣೆನ ಹೇಗೆ ಮಾಡೋದಂತ ನೋಡೋಣ. ಆ್ಯಂಡ್ ಸಾಫ್ಟಾಗಿ ಇರುತ್ತೆ, ತುಂಬ ಗಟ್ಟಿ ಗಟ್ಟಿ ಅನಿಸಲ್ಲ ಈ ರೀತಿ ಮೆಥಡ್ ಫಾಲೋ ಮಾಡೋದ್ರಿಂದ. ನಾನಿಲ್ಲಿ 3.5 ಕಪ್ ಅಷ್ಟು ನಾನು ಅವಲಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಡಸ್ಟ್ ಥರ ಇರುತ್ತಲ್ಲಿ. ಸೊ ಅದಾದಮೇಲೆ ಒಂದು 10 ಮಿನಿಟ್ಸ್ ಅಷ್ಟು ನಾವು ವಾಟರ್ನ ಹಾಕಿ ನೆನೆಸಿ ಇಡಬೇಕಾಗತ್ತೆ. ಅದನ್ನು ತುಂಬ ಮೃದುವಾಗಿ ಬರಬೇಕು ಅಂತ ಹೇಳಿದ್ರೆ ಬೇಗ ತೆಗಿಯೋದಲ್ಲ. 10 ಮಿನಿಟ್ಸ್ ಆದ್ರೂ ವೆಯ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ನಾನು 2 ಆನಿಯನ್ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಆ್ಯಂಡ್ ಟೊಮೊಟೊ ಅರ್ಧ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿನಲ್ಲಿ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸಾಸಿವೆ, ಜೀರಿಗೆ, ನೆಕ್ಸ್ಟ್ ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆರಡು ಚೆನ್ನಾಗಿ ಫ್ರೈ ಮಾಡೋವರೆಗೂ ವೆಯ್ಟ್ ಮಾಡೋಣ. ಎಸ್, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಆನಿಯನ್ ಕೂಡ ಹಾಗೆ ಹಾಕೊಂಡ್ಬಿಡೋಣ ಬನ್ನಿ. ಇಲ್ಲಿ ಇದು ತುಂಬ ರೋಸ್ಟ್ ಆಗೋ ಥರನೂ ಕೂಡ ಬೇಯಿಸಬಾರ್ದು, ತುಂಬ ಸಿಂಪಲಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಲೈಟಾಗಿ ಬೇಯಿಸ್ಕೊಳ್ಳೋಣ. ನೆಕ್ಸ್ಟ್ ಒಂದು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕರಿಬೇವು ಸೊಪ್ಪು ಈಗಲೇ ಹಾಕೊಂಡ್ಬಿಡೋಣ. ಯಾಕೆಂದರೆ ಫುಲ್ಲು ರೋಸ್ಟ್ ಆದರೆ ಕ್ರಿಸ್ಪಿನೆಸ್ಸು ಹೊಟ್ಟೋಗ್ಬಿಡುತ್ತೆ, ಅದ್ರದ್ದು ಟೇಸ್ಟೇ ಇರೋದಿಲ್ಲ. ಸೊ ಸ್ವಲ್ಪ ಸಾಲ್ಟು, ಈರುಳ್ಳಿ ಸ್ವಲ್ಪ ಬೇಗ ಬೇಯೋದಕ್ಕೆ ಸ್ವಲ್ಪ ಸಾಲ್ಟನ್ನು ಫಸ್ಟಿಗೆ ಹಾಕ್ಕೊಂಬಿಡೋಣ. ಎಸ್, ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಲ್ಲೋನ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ, ಎಲ್ಲೋ ಪೌಡರ್ನ, ಅರಿಶಿನದ ಪುಡಿ. ಎಸ್, ಇಲ್ಲಿ ಲಾಸ್ಟಲ್ಲಿ ಎಲ್ಲ ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಇದು ಕಂಪ್ಲೀಟ್ ಆಗಿದೆ. ಈಗ ನೆಂದಿರೋವಂಥದ್ದು ಅವಲಕ್ಕಿನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಸಾಫ್ಟಾಗಿ ನೆಂದಿದೆ. ಹಿಂಗೆ ಕೈಯಲ್ಲಿ ಟಚ್ ಮಾಡಿದ್ರೂ ಕೂಡ ಅದು ಫೀಲ್ ಆಗಬೇಕು, ಹಿಂಗೆ ಉದುದ್ರ ಆಗಿದೆ ಅನ್ನೋ ಥರ ಫೀಲ್ ಕೊಡಬೇಕು. ಅಲ್ಲಿವರೆಗೂ ನೆನೆಯೋಕ್ಕೆ ಬಿಟ್ಟಿದ್ದೆ ನಾನು. ತುಂಬ ಗಟ್ಟಿಗಿದ್ರೂ ಕೂಡ ತಿನ್ನೋದಕ್ಕೂ ಆಗೋದಿಲ್ಲ. ಸಾಫ್ಟಾಗಿದೆ. ಇದನ್ನೆಲ್ಲ ನೀರನ್ನ ಸೋಲ್ ಹಾಕ್ಕೊಂಡು ಹಿಂಡಿ ಹಾಕ್ಕೊಂಡಿದ್ದೀನಿ ಇದ್ರೊಳಗಡೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಸ್, ನೋಡಿ ಸಾಫ್ಟಾಗಿತ್ತು, ಅಷ್ಟೇ ಸ್ಪೈಸಿಯಾಗಿ ಕೂಡ ಇತ್ತು. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಈಸಿಯಾಗಿರುವಂಥ ರೆಸಿಪಿ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ಥ್ಯಾಂಕ್ ಯು ಸೋ ಮಚ್.